ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು NEP ಸೊಲ್ಯೂಷನ್ಸ್. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಎಕ್ಸಾಮ್ ಫಾರ್ಮ್ ಫೀಸನ್ನು ಹೇಗೆ ತುಂಬೋದಂತ ನೋಡೋಣ. UUCMS ವೆಬ್ಸೈಟಲ್ಲಿ ಹೋಗಿ ನಮ್ಮ ಎಕ್ಸಾಮ್ ಫಾರ್ಮನ್ನು ಹೇಗೆ ಫಿಲ್ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾವು UUCMS ವೆಬ್ಸೈಟ್ಗೆ ಲಾಗಿನ್ ಮಾಡ್ಕೋಬೇಕು. ಇದು ವೆಬ್ಸೈಟು ಫಸ್ಟಲ್ಲೇ ಬರುತ್ತೆ. ಯಾರು ಹೊಸದಾಗಿ ಮಾಡ್ತಾ ಇದ್ದೀರಾ ಅವರು ನೋಡ್ಕೊಳ್ಳಿ. ಸೊ ಇದು ಈ ರೀತಿ ಬರುತ್ತೆ. ಬೆಟರು ನೀವು ಡೆಸ್ಕ್ಟಾಪ್ ಮೋಡನ್ನು ತೊಗೊಂಡ್ರೆ ಸರಿಯಾಗಿರುತ್ತೆ. ಡೆಸ್ಕ್ಟಾಪ್ ಸೈಟ್. ಸೊ ಇಲ್ಲಿ ನಾವು ನಮ್ಮ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಬೇಕು. ಸೊ ಈ ರೀತಿ ನಿಮಗೆ UUCMS ವೆಬ್ಸೈಟಲ್ಲಿ ಕಾಣಿಸುತ್ತೆ. ಇಲ್ಲಿ ಈ 3 ಡಾಟ್ಸ್ ಇದೆಯಲ್ಲ, ಡಾಟ್ಸ್ ಅಲ್ಲ 3 ಲೈನ್ಸು, ಅಲ್ಲಿ ಹೋಗಿ ನಾವು ಎಕ್ಸಾಮ್ ಸೆಕ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಎಕ್ಸಾಮ್ ಸೆಕ್ಷನ್ನಲ್ಲಿ ಮತ್ತು ಎಕ್ಸಾಮ್ ಅಪ್ಲಿಕೇಶನ್ಸ್ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ನೀವು ಯಾವ ಸೆಮಿಸ್ಟರ್ನ ಎಕ್ಸಾಮ್ ಫಾರ್ಮನ್ನು ಫಿಲ್ ಮಾಡ್ತಾ ಇದ್ದೀರಾ ಅಲ್ಲಿ ಹೋಗಿ, ನಾನೀಗ 6th ಸೆಮ್ನ ಎಕ್ಸಾಮ್ ಫಾರ್ಮ್ನ ಫಿಲ್ ಮಾಡ್ತಾ ಇದ್ದೀನಿ. ಸೊ ಐ ವಿಲ್ ಚೂಸ್ ದಿಸ್ ಅಪ್ಲೈ ಫಾರ್ ಎಕ್ಸಾಮ್ 6th ಸೆಮಿಸ್ಟರ್ ಇಲ್ಲೇ ಇದೆ. ಇಲ್ಲಿ ನಿಮ್ಮ ಸಬ್ಜೆಕ್ಟ್ಸನ್ನು ಎಲ್ಲ ಕರೆಕ್ಟಾಗಿ ಇದೆ ಅಂತ ನೋಡಿದ ಮೇಲೇ ನೀವೇನು ಮಾಡಬೇಕು, ಫೀಸನ್ನು ಪೇ ಮಾಡಬೇಕು. ಸೊ ಇಲ್ಲಿ ಪಿ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದರೆ ಪೇಮೆಂಟ್ ಸೆಕ್ಷನ್ಗೆ ಹೋಗುತ್ತೆ. ಆರ್ ಯು ಶ್ಯೂರ್ ವಾಂಟ್ ಟು ಪೇ ಎಕ್ಸಾಮ್ ಅಪ್ಲಿಕೇಶನ್ ಫೀ ಅಂತ ಕೇಳುತ್ತೆ. ಎಸ್ ಅಂತ ಕ್ಲಿಕ್ ಮಾಡಬೇಕು. ಅದಾದ ನಂತರ ಈಗ ಪೇ ಅಂತ ಆಪ್ಷನ್ ಬಂದಿದೆ ನಮಗೆ. ಪೇ ಅಂತ ಇನ್ನೊಮ್ಮೆ ಕ್ಲಿಕ್ ಮಾಡಿ. ಈಗ ಪೇಮೆಂಟ್ ಸೆಕ್ಷನ್ಗೆ ಹೋಗುತ್ತೆ ಅದು. ಸೊ ಇಲ್ಲಿ ನಮಗೆ ಪೇಮೆಂಟ್ ಮಾಡೋದ್ರಲ್ಲಿ ನಾವು ಕಾರ್ಡ್ನಿಂದನೂ ಮಾಡ್ಬೋದು. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಮತ್ತು ವ್ಯಾಲೆಟ್, ಇದರಲ್ಲಿ ಯಾವುದು ಬೇಕಾದ್ರಿಂದನೂ ಕೂಡ ನಾವು ಪೇಮೆಂಟನ್ನು ಮಾಡ್ಬೋದು. ಆದರೆ ನಮಗೆ ಈಸಿಯಾಗಿ ಮಾಡ್ಬೋದಂಥ ಒಂದು ಪೇಮೆಂಟ್ ಮೆಥಡ್ ಅಂದರೆ ಅದು UPI. ಸೊ ನಾನು UPI ಮೇಲೆ ಕ್ಲಿಕ್ ಮಾಡ್ತೀನಿ. UPI ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ವರ್ಚುವಲ್ ಪೇಮೆಂಟ್ ಅಡ್ರೆಸ್ಸನ್ನು ಕೇಳುತ್ತೆ. ಸೊ ನಿಮ್ಮದು ಯಾವುದೇ ಒಂದು ಪೇಮೆಂಟ್ ಮೋಡ್ ಇರ್ಬೋದು. ಅದರಲ್ಲಿ UPI ಅಂತ ಏನು QR ಕೋಡ್ ಬರುತ್ತೋ ಅದ್ರ ಕೆಳಗೇನೆ ಒಂದು ನಿಮ್ಮ ನಂಬರು ಮತ್ತು @YBL ABC ಅಂತ ಹೀಗೆ ಸಮಥಿಂಗ್ ಒಂದು ಬರುತ್ತೆ. ಇಲ್ಲಿ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಅದೇ ರೀತಿ ಅದನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್. ಟೈಮರ್ ಸ್ಟಾರ್ಟ್ ಆದಮೇಲೆ ನಿಮ್ಮ ಯಾವುದೇ ಪೇಮೆಂಟ್ ಮಾಡೋರುತ್ತಲ್ಲ ಅಲ್ಲಿ ಪೇಮೆಂಟ್ ರಿಕ್ವೆಸ್ಟ್ ಬರುತ್ತೆ. ಸೊ ನಾವೀಗ ಪೇಮೆಂಟ್ ರಿಕ್ವೆಸ್ಟ್ಗೆ ಹೋಗಬೇಕು. ಪೇಮೆಂಟ್ ರಿಕ್ವೆಸ್ಟ್ ಬಂದಿದೆ 1060 ರೂಪೀಸ್ದು. ಸೊ ಪೇ ಸೆಕ್ಯೂರ್ಲಿ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ UPI ಪಿನ್ನನ್ನು ಹಾಕಬೇಕು. ಸೊ ಪೇಮೆಂಟ್ ಆದಮೇಲೆ ಈ ರೀತಿ ತೋರಿಸುತ್ತೆ. ಎಕ್ಸಾಮ್ ಫೀ ಪೇಮೆಂಟ್ ಡೀಟೇಲ್ಸ್, ಟ್ರಾನ್ಸಾಕ್ಷನ್ ಆರ್ ಆರ್ಡರ್ ID, ಟ್ರಾನ್ಸಾಕ್ಷನ್ ಸ್ಟೇಟಸ್ ಸಕ್ಸಸ್ಫುಲ್ ಆಗಿದೆ, ಟ್ರಾನ್ಸಾಕ್ಷನ್ ಡೇಟ್ ಆ್ಯಂಡ್ ಟೈಮ್, ಟ್ರಾನ್ಸಾಕ್ಷನ್ ರೆಫರೆನ್ಸ್ ನಂಬರ್, ಟ್ರಾನ್ಸಾಕ್ಷನ್ ಅಮೌಂಟ್, ರಿಮಾರ್ಕ್ಸ್ UPI. ಸೊ ಇದನ್ನು ನಾವು ಪ್ರಿಂಟ್ ಕೂಡ ತೆಗೆದುಕೊಳ್ಬೋದು. ಸೊ ಇದಾಗಿತ್ತು ಎಕ್ಸಾಮ್ ಫಾರ್ಮ್ ಫೀನ ಪೇ ಮಾಡೋ ಒಂದು ಪ್ರೊಸೆಸ್. ಇನ್ನೂ ಯಾರಿಗಾದರೂ ಡೌಟ್ಸ್ ಇದ್ದರೆ ಅಥವಾ ಫೀಸ್ ಪೇಮೆಂಟ್ ಮಾಡೋದ್ರಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು NEP ಸೊಲ್ಯೂಷನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.